ನಾನು ಒಂದು ಬಟ್ಲು ಕಾಂಗ್ರೆಸ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದಿಲ್ಲ ಅಂದರೆ ಒಂದಿಷ್ಟು ಕಡಲೆಕಾಯಿ ಬೀಜ ಹುರ್ಕೋಬೋದು ಮನೆಯಲ್ಲೇ. ಪಾತ್ರೆಗೆ ಹಾಕಿ ಗ್ಯಾಸ್ ಮೇಲೆ ಹುರ್ಕೋಬೋದು. ಸ್ವಲ್ಪ ಉಪ್ಪಿನ ಪುಡಿ ತೊಗೊಂಡಿದ್ದೀನಿ. ಕ್ಯಾರೆಟ್ ತುರಿ ಒಂದು ಅಪ್ಪು ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು ಸಣ್ಣ ಸೌತೆಕಾಯಿ, 2 ಹಸಿಮೆಣಸಿನ್ಕಾಯಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಊಟಕ್ಕೆ ಕೂತ್ಕೊಳ್ಳುವಾಗ, ಊಟಕ್ಕೆ ಇನ್ನೇನು ಕೂತವ್ರೆ ಅನ್ನುವಾಗ ಕಡಲೆಕಾಯಿ ಬೀಜ ಬೇಯಿಸ್ಬೇಕು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಡಲೆಕಾಯಿ ಬೀಜ, ಉಪ್ಪು ಹಾಕ್ಬಿಟ್ಟು ನಿಂಬೆ ರಸ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋಕ್ಕಾಗುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ. ಎಲ್ಲ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಊಟಕ್ಕೆ ಕೂತ್ಕೊಳ್ಳುವಾಗ ಉಪ್ಪು ಹಾಕ್ಕೊಂಡು ಕಡಲೆಕಾಯಿ ಬೀಜ ಹಾಕೊಳ್ಳೋದು. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ರುಚಿ ನೋಡಿ. ಇವಾಗ ನಿಂಬೆ ಹುಳಿ ಬಿಡೋಣ. ಇವಾಗ ಉಪ್ಪು ಕಲಸಾಗಿದೆ. ಮೇಲೆ ಒಂದು ನಿಂಬೆಹಣ್ಣು ರಸ, ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕೋಣ ಮೇಲೆ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದು ಬಟ್ಲಿಗೆ ಹಾಕ್ಕೊಟ್ರೆ ಊಟಕ್ಕೆ ಸೈಡ್ ಡಿಶ್ ಆಗಿ ನೆಂಚ್ಕೋಬೋದು ನೋಡಿ. ಈ ರೀತಿ ಹಾಕ್ಕೊಳ್ಳೋದು. ಕಡಲೆಕಾಯಿ ಬೀಜದ ಕೋಸಂಬರಿ ರೆಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮಾಡಿ ನೋಡಿ. ಸ್ಟವ್ ಆನ್ ಮಾಡಿ ಕುಕ್ಕರ್ಗೆ ಸ್ವಲ್ಪ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಅನಾನಸ್ ಹೂವು, ಪಲಾವ್ ಎಲೆ, ಕಪ್ಪು ಏಲಕ್ಕಿ, ಚಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಮಸಾಲ ಸಾಮಾನು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಿ. ಇವಾಗ ಮೆಂತ್ಯ ಸೊಪ್ಪು, ಪುದೀನ ಒಣಗಿರೋದು, 3 ಟೊಮೊಟೊ ಹಾಕಿದ್ದೀನಿ. ಇದನ್ನು ಸ್ಟವ್ ಮೇಲೆ ಹಾಕ್ತೀನಿ. ಪಾತ್ರೆಗೆ ಹಾಕ್ತೀನಿ. ಈ ಪಾತ್ರೆಗೆ ಹಾಕ್ತೀನಿ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಕಾಳು ಹಾಕ್ತೀನಿ. ಸ್ವಲ್ಪ ಕಸ್ತೂರಿ ಮೆಥಿ. ಇವಾಗ ರುಬ್ಬಿರೋ ಪೇಸ್ಟ್ ಹಾಕ್ತೀನಿ. ಉಪ್ಪು, ರುಬ್ಬಿರೋದು ಎಲ್ಲ ಹಾಕಿದ್ದೀವಿ. ಇವಾಗ ಅಕ್ಕಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಒಂದು ಅಕ್ಕಿಗೆ 2 ನೀರು ಅಂತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀರು ಎಲ್ಲ ಹಾಕಿದ್ದೀನಿ. ಇವಾಗ ಅರ್ಧ ನಿಂಬೆಹಣ್ಣು ಹಾಕಿಬಿಟ್ಟು, ರಸ ಹಾಕಿಬಿಟ್ಟು, ಉಪ್ಪು ಸರಿ ಇದೆ ಅಂತ ನೋಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರಲಿ, ಆಮೇಲೆ ಮುಚ್ಚಳ. ಇವಾಗ ನಿಂಬೆ ರಸ ಹಾಕ್ತೀನಿ ನೋಡಿ. ಕುದಿ ಬಂದಿದೆ. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಂಡ್ರೆ ಮೆಂತ್ಯ ಸೊಪ್ಪಿನ ಬಾತು ರೆಡಿ. ಇವಾಗ ಮುಚ್ಚಳ ತೆಗಿಯೋಣ. ಎಲ್ಲ ಒಂದು ಸಲ ಕೆಳಗಿಂದ ಮೇಲೆ ಮಿಕ್ಸ್ ಮಾಡಬೇಕು. ಇಲ್ಲಿ ಸೌತೆಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೂಲಂಗಿ, ಹಸಿಮೆಣಸಿನ್ಕಾಯಿ. ಈ ಮೂಲಂಗಿನ ಸಿಪ್ಪೆ ತೊಗೊಂಡು ಬಜ್ಜಿ ಮಾಡ್ಕೊಳ್ಳೋಕ್ಕೆ ಸಿಪ್ಪೆ ತೊಗೊಂಡು ತುರ್ಕೊಳ್ತೀನಿ. ಇವಾಗ
ನೋಡಿ ಈ ರೀತಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇದನ್ನು ಸಣ್ಣ ತುರಿಲಿ ತುರ್ಕೊಳ್ತೀನಿ, ಸ್ವಲ್ಪ ಶುಂಠಿನೂ ತುರ್ಕೊಳ್ತೀನಿ. ಇವಾಗ ಒಗ್ಗರಣೆ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಸ್ಟವ್ ಆನ್ ಮಾಡಿ 1-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಕರಿಬೇವು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಮೊದಲಿಗೆ ಒಗ್ಗರಣೆ ಮಾಡಿ ಇಟ್ಕೊಬಿಡ್ತೀನಿ. ನೋಡಿ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಮೂಲಂಗಿ ತುರ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ ತುರಿ, ಈರುಳ್ಳಿ, ಕಾಯಿ ತುರಿ. ಈರುಳ್ಳಿ ಕಾಯಿ ತುರಿ ಬಿದ್ರೇ ಟೇಸ್ಟು. ಹಸಿದು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಇವಾಗ ಇದನ್ನೆಲ್ಲ ಇದರೊಳಗಡೆ ಬಗ್ಗಿಸ್ಕೊಳ್ಳೋಣ. ಇವಾಗ ಉಪ್ಪೆಲ್ಲ ಹಾಕಿದ್ದೀವಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ತೀನಿ ಎಲ್ಲ. ನೋಡಿ ಅವರೆಕಾಳು, ಮೆಂತ್ಯ ಸೊಪ್ಪಿನ ಪಲಾವ್, ತುರಿದ ಮೂಲಂಗಿ, ಮೊಸರು ಬಜ್ಜಿ, ಸೌತೆಕಾಯಿ, ಮಜ್ಜಿಗೆಯೊಂದಿಗೆ ಸರ್ವ್ ಮಾಡಿಕೊಂಡು ತಿನ್ಬೋದು. ಈ ರೀತಿ ಸರ್ವ್ ಮಾಡಿ ಕೊಡಿ.